ಏನ್ರಿ ಸರ ಹಿಂಗ್ ಹೊಂಟಿರಲ್ಲ? ಹ್ಞೂ ರೀ ಶಾರದಾಕರ, ಜನಗಂತಿ ಮಾಡ್ಬೇಕಲ್ರಿ, ಅದಕ್ಕೆ ಹೊಂಟಿದ್ದೆ ನೋಡ್ರಿ. ನಿಮ್ಮ ಮನ್ಯಾಗ ಯಾರು ಜನಗಂತಿ ಮಾಡ್ಕೊಂಡು ಹೋಗ್ಯಾರೇನಿಲ್ರಿ? ಹಾ ರೀ ಸರ್, ನಿನ್ನೆ ಅವ್ರು ಯಾರ್ರಿ? ಅವರು ಕವಿತಾ ಮೇಡಮ್ ಅವ್ರು ಇದ್ರಲ್ರಿ, ಅವ್ರು ಬಂದು ಜನಗಂತಿ ಮಾಡ್ಕೊಂಡು ಹೋಗ್ಯಾರಿ. ಇಲ್ಲಿ ನಮ್ಮ ಮನ್ಯಾಗ ಒಂದ ಮನಿ ಓದೈತಿ ನೋಡ್ರಿ ಸರ್, ಎಲ್ಲಾರ್ದು ಆಗ್ಯಾವ್ರಿ. ಹೌದೇನ್ರಿ? ಅವ್ರು ಅದಾರೇನು ಒಂದಿಟ್ಟು ಕರೆದು ಬಿಡ್ರಲ್ರಿ, ಅದೊಂದು ಮನಿ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಓಣಿ ಮುಗಿತೈತಿ. ಇನ್ನು ಕಂಡಪಟ್ಟಿ ಮನಿಗಳು ಅದಾವ್ರಿ, ಸಾಲ ಒಂದು 18ನೇ ತಾರೀಕು ತನಕ ಮತ್ತೆ ಹೊಳೆ ಸುಟ್ಟಿ ಕೊಟ್ಟೈತಿ. ಅಟ್ ಅನ್ಕೊಳ್ದೇವೆ ಎಲ್ಲ ಜನಗಂತಿ ಮುಗಿಸ್ಬೇಕು ನಾವು. ಇವ್ರು ಎಲ್ಲಿ ಮನ್ಯಾಗ ಇರುವುದಿಲ್ಲ, ಏನಿಲ್ಲ, ಹೊಳ್ಳಿ ಅಡ್ಡಾಡೋದಕ್ಕೈತಿ ನೋಡ್ರಿ. ಕರೀರಿ ಅದಾರೇನ? ಹಾ ರೀ ಸರ್, ಕರಿತೀನಿ ಬರ್ರಿ, ಕುಂದ್ರ ಬರ್ರಿ ಸರ್, ಒಂದಿಟ್ಟು ಚಾದು ಮಾಡ್ಕೊಂಬರ್ತೇವೆ ಬರ್ರಿ. ಅಯ್ಯಯ್ಯ ಅಕ್ಕಾರ, ಬ್ಯಾಡ್ರಿ ಅಕ್ಕಾರ, ಚಾ ಅದೇನು ಬ್ಯಾಡ್ರಿ, ಕುಡಿದ್ಕಿತ್ತ ಹೆಚ್ಚಿಗೈತೆ. ಮೊದ್ಲಿದು ಮುಗಿದ್ರೆ ಸಾಕಾಗೈತ್ರಿ ನಮಗೆ. ಕರೀರಿ ಒಂದಿಟ್ಟು ಜಲ್ದಿ, ಇನ್ನ ಮುಂದೆ ಮನಿಗಳು ಅದಾವ್ರಿ ಅದಕ್ಕೆ. ಏ ಕವಿತಾ, ಬಾಯಿಲಿ ಜನಗಂತಿ ಮಾಡ್ಕೊಳಕ ಕನ್ನಡ ಶಾಲಿ ಸರ್ಗಳು ಬಂದಾರ ಬಾಯಿಲಿ. ಏನ ಶಾರದಕ್ಕ, ಎದಕ್ ಒದರಾಕತಿ? ಏ ಜನಗಂತಿ ಮಾಡ್ಕೊಳಕ ಸರ್ ಬಂದಾರ ಬಾ ಅಂತ. ಸರ್ ಬಂದಾರ? ಅಯ್ಯಯ್ಯ, ಈಗ ಯಾಕೆ ಬಂದಾರ ಸರ್? ಯಾಕ್ರಿ ಸರ್ ಹಿಂಗ್ ಬಂದಿರಲ್ಲ? ನಮ್ಮ ಹುಡುಗರು ಏನಾರ ಸಲ ಮತ್ತೆ ಅಂದ್ಲಿ ಗಿಂದ್ಲಿ ಮಾಡ್ಯಾವೇನ್ರಿ? ಅಯ್ಯಯ್ಯ ಅಕ್ಕಾರ, ದಾಂದ್ಲಿ ಮಾಡಕ್ಕೆ ಸಾಲ ಎಲ್ಲಿ ಚಲೋ ಹೋಗ್ಯವ್ರಿ ಅಕ್ಕಾರ. 18ನೇ ತಾರೀಕು ತನಕ ಸುಟ್ಟಿ ಕೊಟ್ಟೇವ್ರಿ. ಅದೇನಿಲ್ರಿ, ಇದು ಜನಗಂತಿ ಮಾಡ್ಕೊಳ್ಳೋದಿತ್ರಿ. ಈ ಮನೆಗೆ ಎಲ್ಲಾರು ಮನಿ ಮುಗ್ದಿದ್ದು, ನೀವೇನೋ ಊರಿಗೆ ಹೋಗಿದ್ರಿ ಅಂತ ನೋಡ್ರಿ. ನಿಮ್ದೊಂದು ಮನಿ ಉಳ್ದಿತ್ತು, ಅದಕ್ಕೆ ಜನಗಂತಿ ಮಾಡ್ಕೊಂಡ್ರೆ ಆಯ್ತಂತ ಹೇಳಿ ಬಂದಿನ್ರಿ. ಒಂದು ಇಟ್ಕೊಡ್ರಿ ಅಕ್ಕಾರ, ಜನಗಂತಿ ಮಾಡ್ಕೊಂಡು ಹೋಗ್ತೀನಿ. ಹೌದೇನ್ರಿ ಸರ್? ಆಯ್ತಾಯ್ತು ತಗೋರಿ. ಮನ್ಯಾಗ ಎಷ್ಟು ಮಂದಿ ಅದೀರಿ ಅಕ್ಕಾರ? ಒಂದ್ 5 ಜನ ಅದೇವ್ರಿ ಸರ್. ನಾನು ಮತ್ತು ನನ್ನ ಸೊಸಿ, ನನ್ನ ಮಗ, ಮತ್ತು ಹೋಗಕ್ರಿ 2 ಮೊಮ್ಮಕ್ಕಳ್ರಿ. 5 ಜನ ಅದೇವ್ರಿ. ಹಾಂ ರೀ ಅಕ್ಕಾರ, ಇಲ್ಲಿ ಹೊಡೆನ ಗೊತ್ತಾಗಕತ್ತೈತ್ರಿ. ಮತ್ತು ವೋಟರ್ ಐ ಡಿ ಅದು ಅದಾವ್ರಿ ಎಲ್ಲರೂ? ಹ್ಞೂ ರೀ ಸರ್, ಅದಾವ್ರಿ. ನಮ್ಮ 3 ಮಂದಿ ದೊಡ್ಡವ್ರ ಅದೇವಲ್ರಿ, ನಮ್ಮ 3 ಮಂದಿ ಅದಾವ್ರಿ. ನಾವು ಹುಡುಗರು ಸಣ್ಣ ಅದಾವ್ರಿ, ಅವ್ರದ್ದೇನಿಲ್ರಿ. ಹಾಂ ರೀ. ಮತ್ತು ರೀ ಅಕ್ಕಾರ, ಸೊಸಿ ಮತ್ತು ಮಗ ಏನು ಕೆಲಸ ಮಾಡ್ತಾರ್ರಿ? ಏ ಕವಿತಕ್ಕ, ಸುಳ್ಳೊಂದು ಪಳ್ಳೊಂದು ಹೇಳಕ್ ಹೋಗ್ಬೇಡ ನೀನು. ಇದ್ದಕ್ಕಿದ್ದಂಗೆ ಹೇಳ. ಅದೇನ ಜಾತಿ ಗಣಗಣತಿ ಅತ್ತ, ಅದೇನ ಮಾಡಕತ್ತಾರ, ಇದ್ದಂಗೆ ಹೇಳ. ಅಯ್ಯಯ್ಯ ಸರ್, ನಿಮಗೆ ಗೊತ್ತಿರ್ಲಾರ್ದೈತೇನ್ರಿ? ಸಸಿ ಮಗ ಏನು ಕೆಲಸ ಮಾಡ್ತಾರಂದ್ರೆ ಏನು ಹೇಳ್ಬೇಕ್ರಿ? ಹೊಲ ಮನೆ ಕೆಲಸ ಮಾಡ್ತಾರಿ. ಸಸಿ ಮನೆಯಾಗ ನೋಡ್ಕೊಂಡು ಹೋಗ್ತಾಳ್ರಿ, ಮಗ ಹೊಲಕ್ಕಾದು ಹೋಗಿ ಹೊಲ ಮನೆ ಕೆಲಸ ಮಾಡ್ತಾನ್ರಿ. ನಮ್ಮಂತವ್ರಿಗೆ ಎಲ್ಲಿ ನೌಕರಿ ಕೊಡ್ತಾರಿ ಸರ? ಈಗಿನವ್ರು ರಗಡ್ ಸಾಲಿ ಕಲ್ತಾರಿ, ಆದ್ರೆ ಏನು ಮಾಡೋದ್ರಿ? ಯಾ ನೌಕರಿನೂ ಇಲ್ಲ, ಪಾಕ್ರಿನೂ ಇಲ್ಲ, ಹೊಲ ಮನೆ ಕೆಲಸ ಮಾಡ್ತಾರಿ. ಅಲ್ಲ ಕವಿತಾ, ನಿನ್ನ ಮಗನಿಗೆ ಗೌರ್ಮೆಂಟ್ ನೌಕರಿ ಐತೆ ಅಂತಂದಿದ್ದಿ ಮತ್ತೆ? ಅಯ್ಯೇ ಶಾರದಕ್ಕ, ನಮ್ಮಂತವ್ರಿಗೆ ಎಲ್ಲಿ ಗೌರ್ಮೆಂಟ್ ನೌಕರಿ ಬರ್ತಾವ? ನಮ್ಮಂತವ್ರಿಗೆ ಎಲ್ಲ ನೌಕರಿ ಬರ್ತಾವು, ಅವ್ರು ರೊಕ್ಕ ಕೊಟ್ಟೋದು ಮಾಡ್ಕೋತಾರಲ್ಲ, ಅಂಥವ್ರಿಗೆ ಗೌರ್ಮೆಂಟ್ ನೌಕರಿ ಬರ್ತಾವು. ನಾವು ರಗಡ್ ಕಷ್ಟ ಬಿತ್ತೀವಿ. ನನ್ನ ಮಗನಿಗೆ ಗೌರ್ಮೆಂಟ್ ನೌಕರಿ ಆಗ್ಬೇಕಂತೇಳಿ ಸಾಲ ಸೂಲ ಎಲ್ಲ ಮಾಡಿದ್ವಿ, ಆದ್ರೆ ಏನು ಮಾಡೋದು? ಆಗ್ಲಿಲ್ಲ. ಅದಕ್ಕೆ ಹೊಲ ಮನೆಗೆ ಕೆಲಸ ಮಾಡಕತ್ತಾನ. ಅವನಿಗೆ ಎಲ್ಲಿ ಗೌರ್ಮೆಂಟ್ ನೌಕರಿ ಐತಿ? ಇಲ್ರಿ ಸರ, ಇಲ್ರಿ, ನನ್ನ ಮಗನಿಗೆ ಏನು ಗೌರ್ಮೆಂಟ್ ನೌಕರಿ ಇಲ್ರಿ. ಸುಮ್ಮ ಹೊಲ್ದಾಗ ದುಡಿತಾನ್ರಿ ಸರ್, ಅಟ್ಟೆ. ಉಣ್ಣಾಕ ತಿನ್ನಾಕ ಅಟ್ಟೆ ಏನು ಕಡಿಮೆ ಇಲ್ರಿ. ಮತ್ತೇನು ಮಾಡಿದ್ರಿ? ಉಳಿದಿದ್ದೆಲ್ಲ ನಮ್ಮ ಮನೆ ಅದು ನೋಡಿದ್ರೆ ನೀವು ಗಾಬರಿನೇ ಆಗ್ತೀರಿ ಸರ್. ಅಟ್ಟೆ ಚಪ್ಪರ್ ಮನಿ ಐತ್ರಿ ನಮ್ದು. ಇಲ್ರಿ ಸರ್, ಗೌರ್ಮೆಂಟ್ ನೌಕರಿ ಏನು ಇಲ್ರಿ. ಬರ್ಕೋರಿ, ನೀವು ಬರ್ಕೋರಿ. ಅವ್ರು ಹತ್ತ ಹೇಳ್ತಾರಿ, ಅವರು ಎಲ್ಲಿದ್ರೆ ಕೇಳ್ತಾರ, ಏನಾರ ಮಾಡ್ತಾರ. ಸುಮ್ಮ ಆ ನೌಕರಿ ಐತಿ, ಈ ನೌಕರಿ ಐತಿ, ಹಂಗೆ ಹಿಂಗತ್ತ 108 ಹೇಳ್ತಾರಿ ಅವ್ರು. ನಂದ ಕರಿ ಐತಿ. ಬರ್ಕೋರಿ ಸರ್, ಬರ್ಕೋರಿ ನೀವು. ಈಕಿನ ಮಗ ಸಸಿ ಇಬ್ರು ಗೌರ್ಮೆಂಟ್ ನೌಕರಿ ಇದ್ದವ್ರು ಅದಾರ. ಮತ್ ಮನಗಂಡ ಬಿಲ್ಡಿಂಗ್ ಮನಿ ಐತಿ. ಏವ್ವ, ಈಕಿ ನೋಡಯ್ಯವ ಚಪ್ಪರ್ ಮನಿ ಐತಿ, ಹಂಗೆ ಹಿಂಗತ್ ಹೇಳಕತ್ತಾಳಲ್ಲ. ಈಕಿ ನೋಡಿಕಿ ಎಟ್ಟರ ಸುಳ್ಳು ಹೇಳಕತ್ತಾಳ. ಇದ್ರೆ ಈಕಿನ ಹಂಗಿರ್ಬೇಕು, ಭಾರಿ ಚಾಲಕದಾಳಕಿ. ಅಲ್ಲಲ್ಲ ಈಕಿ ಯಾರೇ ವಾಕಿ? ಸೈತಾನ ಹಂಗತ್ ಮಾಡಿ ಏನು ಇರ್ಲಾರ್ದು ಸರ್ ಕೇಳಕತ್ತಾರತ್ತೆ. ಬಿಲ್ಡಪ್ ಕೊಟ್ಲೆ. ಅಯ್ಯಯ್ಯವ್ವ, ಆಕಿನ ಮಗ ಸಸಿ ಎಲ್ಲಿ ನೌಕರಿ ಮಾಡ್ತಿರ್ಬೇಕು? ಅವ್ರಿನ ಹೊಲ ಮನೆ ದುಡುತ್ತಿತ್ತಾವ. ಆಕಿ ನೋಡಿಲ್ಲ, ಗೌರ್ಮೆಂಟ್ ನೌಕರಿ ಮಾಡ್ತಾರ. 4 ಅಂತರಸ್ ಮನಿ ಐತಿ, 50 ಎಕರೆ ಹೊಲ ಐತಿ. ಅಯ್ಯೋ, ತಿಂಗಳು ವಾರ್ಷಿಕ ಆದಾಯ ಏನೋ ಎಟ್ಟ ಬರ್ತೈತಿ ಏನೋ ಕೇಳಿದ್ರು ನೋಡ್ಯವ್ವ. 30-40 ಲಕ್ಷ ರೂಪಾಯಿ ಕೂಡ್ತೈತತ್ತ ಅವ್ರದ್ದು. ಅಯ್ಯಯ್ಯವ್ವ, ನನಗೆ ಕೇಳಿ ಗಾಬರಿ ಆಯ್ತು. ಇಲ್ಲೇ ಒಂದು ಇಟ್ಟು ಚಾಪಡಿ ಸಕ್ರೆ ರೊಕ್ಕ ಬೇಕಾದು ಅಂದ್ರೆ ಶಾರದಕ್ಕ ಒಂದು 10 ರೂಪಾಯಿ ಅದಾವೇನು ಕೊಡ, ಶಾರದಕ್ಕ ಒಂದು 5 ರೂಪಾಯಿ ಅದಾವೇನು ಕೊಡ ಅಂತ ಬರ್ತಾರೆ. ಅಲ್ಲಿ ನೋಡಿದ್ರೆ ಹಂಗೆ ಬರ್ಸಿದ್ಲು. ಆಕೆ ನೋಡಿ ನನಗೆ ದಂಗ ಬಡ್ದಂಗ ಐತೆ. ಈಕೆ ನೋಡಿ ಇನ್ನಾಡಿ ದಂಗ ಬಡ್ದಂಗ ಆಕತ್ತೆ. ಈಕಿ ಇದ್ದು ಇರ್ಲಾರ್ದಂಗೆ ಹೇಳತ್ತಾಳ. ಈಕೆ ರಗಡ್ ಐತಿ ಅಂದ್ರೂ ಇಲ್ಲ ಹೇಳತ್ತಾಳ. ಅದಕ್ಕೆ ಏನೂ ಇಲ್ಲ, ಇದ್ದವ್ರದ್ಲೆ ಬರ್ಸಾಳೆ. ಮುಗೀತೆ. ಇವ್ರು ಏನು ಜನಗತಿ ಮಾಡ್ಕೋತಾರೋ, ಏನು ಮಾಡ್ತಾರೋ, ಏನು ಸುಡಗಾಡ ಆಕೈತೋ, ಏನು ಹೊಕ್ಕೈತೋ, ಏನು ಬರ್ತೈತಿ, ಏನೂ ಗೊತ್ತಾಗೋದಿಲ್ಲ ನೋಡಿ. ಅಕ್ಕಾರ, ನಿಮ್ದು ಹಿಂಗೆ ವಾರ್ಷಿಕ ಆದಾಯ ಅಂತ ಹೇಳಿ ಎಷ್ಟು ಕೂಡ್ತೈತ್ರಿ ಅಕ್ಕಾರ? ವಾರ್ಷಿಕ ಆದಾಯ ಅಂದ್ರೆ ತಿಂಗಳ ಎಷ್ಟು ರೊಕ್ಕ ಬರ್ತೈತಿ ಹೆಂಗೆ ಕೇಳಕತ್ತೀರಿ? ಗೊತ್ತಾಗಲಿಲ್ರಿ ಸರ್. ಅಂದ್ರೆ ರೀ ಅಕ್ಕಾರ, ಒಂದು ವರ್ಷಕ್ಕೆ ನಿಮ್ದು ಎಷ್ಟು ರೊಕ್ಕ ಕೂಡ್ತೈತ್ರಿ ಮಿನಿಮಮ್? ಶಿವ ಎಂತಾದ್ ಕೇಳಿದ್ರಿ ಸರ್? ವರ್ಷಕ್ಕೆ ರೊಕ್ಕ ಎಷ್ಟು ಕೊಡ್ತೈತಿ ಕೇಳಿದ್ರಲ್ರಿ ಸರ್ ನೀವು? ಎಲ್ಲಿದ್ ರೊಕ್ಕ ಕೊಡ್ಬೇಕ್ರಿ? ಹೊಲ ಮನಿ ಕೆಲಸ ಮಾಡೋರಿ ನಾವು. ಹೊಲದಾಗಿನ ಬೆಳೆ ಬರ್ತೈತ್ರಿ, ಅದ ಒಂದು 2-3 ಲಕ್ಷ ರೂಪಾಯಿ ಸರ್. ಅದು ಬಿಟ್ಟು ನಮಗೆ ಇನ್ಕಮ್ ಬರ್ತೈತ್ರಿ ಏನಿಲ್ರಿ ಸರ್. ಅಟ್ಟೆ ಭಾಳ ಆದ್ರೆ ಒಂದು 2 ಲಕ್ಷದಿಂದ 3 ಲಕ್ಷ ತನಕ ಬರ್ತೈತ್ರಿ ಸರ್. ಹಾಂ ರೀ ಅಕ್ಕಾರ. ಮತ್ತು ಇದು ಮನ್ಯಾಗ ಒಡಿವಿ ಗಿಡಿವಿ ಏನೇನು ಅದಾವ್ರಿ ಅಕ್ಕಾರ? ತಡಿ ಈಗ ಏನೇನು ಹೇಳ್ತಾಳ ಗೊತ್ತಾಕೈತಿ. ಮನಾರ ಬಳಿ ಮಾಡ್ಸ್ಯಾಳ, ಕೊಳ್ಳನ್ ಮಾಡ್ಸ್ಯಾಳ, ಚಪ್ಪಲಾರ ಮಾಡ್ಸ್ಯಾಳ, ಮಂಗಲ್ ಚೈನ್ ಮಾಡ್ಸ್ಯಾಳ, ಅವೇನೇನು ಮೂಗನೆ ನತ್ತದನ್ನು ಮಾಡಿಸ್ಕೊಂಡಾಳ, ಕಿವ್ಯಾಗಿನೂ ಮಾಡಿಸ್ಕೊಂಡಾಳ. ಈಗ ಏನೇನು ಹೇಳ್ತಾಳ ನೋಡು. ಮತ್ತೆ ಏನು ಮಾಡಿಸ್ಕೊಳ್ರಿ ಸರ್? ಏನಿಲ್ರಿ, ಇದೊಂದು ಮಂಗಲ್ಯ ಚೈನ್ ಐತಿ ನೋಡ್ರಿ, ಇದನ್ನ ಬಿಟ್ಟು ಏನೂ ಇಲ್ರಿ ಸರ್. ಮಂಗಲ್ಯ ಚೈನ್ ಬಿಟ್ಟು ಏನೂ ಇಲ್ಲ ಈಗಿನ ಕಡೆ. ಯವ್ವ ನೋಡ
ಶಾರದಕ್ಕ ಯಾಪರಿ ಸುಳ್ಳು ಹೇಳಕತ್ತಾಳ ಮಾಂಗಲ್ಯ ಚೈನ್ ಬಿಟ್ಟು ಈಕಿನ ಕಡೆ ಏನೂ ಇಲ್ಲ ಅಂತ. ಯೋ ಶಿವ 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 ಈಗಿನ ಅಟ್ಟ ಬಂಗಾರ ನಮ್ಮ ಊರಾಗೆ ಯಾರ ಕಡೆನೂ ಇಲ್ಲ. ಅಟ್ಟ ಬಂಗಾರ ಐತಿ, ಕೈಯಾಗಿನ ಬಳಿ ನೋಡಿದ್ರೆ ನಂಗೆ ಗೊತ್ತಾಕೈತಿ. ಯವ್ವ ನೋಡಕಿ ಏನೂ ಇಲ್ಲ ಅಂತ ಹೆಂಗೆ ಹೇಳಕತ್ತಾಳ. ಅಯ್ಯವ್ವ ಜೀವನ ಮಾಡ್ಕೊಳಕ ಭಾಷಾನಿ ಅದಾಳ ಬಿಡವ್ವ. ಇದೇನ ಜನಗಂತಿ ಮಾಡ್ಕೊಳಕ್ ಬಂದಾರ ಇವ್ರು. ಏನಕ್ಕಿನ ಮಾತೆಲ್ಲ ನಮ್ಮ ಹಂಗ ಬರ್ಕೊಳಕತ್ತಾರಲ್ಲ ಅವರು, ಏನು ಕೇಳವಲ್ರು. ಅಲ್ಲ ಕೈತಕ್ಕ ನಿನ್ನ ಕೈಯಾಗಿನ ಬಳಿ ಬಂಗಾರದಲ್ಲ ಅವ. ಅಯ್ಯವ್ವ ಎಲ್ಲಿ ಬಂಗಾರ ಬಳಿ ಬರ್ತಾವ, ಬೆಳ್ಳಿ ಬಳಿ ಬರ್ತಾವ, ಯಾವ ಬಳಿ ಬರ್ತಾವ? ಇವೇ ತರದ ಬಂಗಾರ ಬಳಿ ಅವೇನ ಹಿಂಗ ಒರಿಜಿನಲ್ ಅತ್ತೆ ಕೊಡ್ತಾರ ನೋಡು, 1 ವರ್ಷ ಗ್ಯಾರಂಟಿ ಅಂತ ಹೇಳಿ ಹಂಗ ತಗೊಂಡಿದ್ದವ. ಅಯ್ಯ ಯಾಕ ನಿಮಗೆ ತೋರ್ಸಿಲ್ಲ ನಾನು ಹಿಂಗ ತಗೊಂಬಂದಿನ ಅಂತ ಹೇಳಕೇಸಂದ್ರೆ ಇವೆಲ್ಲಿ ಬಂಗಾರ ಬಳಿ ಬರ್ತಾವ? ಯಾವ ಬಂಗಾರದಲ್ಲ ಡೂಪ್ಲಿಕೇಟ್ ಅದಾವ ಇವ. ಹೌದೇನ? ಅಕ್ಕಾರ ಮತ್ತೆ ಹೊಲ ಅದು ಐತ್ರಿ ನಿಮ್ದು? ಸ್ವಂತದೇನು ಮಾಡ್ಕೊಂಡಿದ್ರಿ? ಮಾಡ್ಕೊಂಡಿದ್ದಲ್ರಿ ಅಕ್ಕಾರ, ನಿಮ್ಮ ಸ್ವಂತದ ಹೊಲ ಐತ್ರಿ? ನಮ್ದಂತೇಳಿ ಸ್ವಂತದ್ದು 1-2 ಎಕರೆ ಐತ್ರಿ. ಮಾಡ್ಕೊಂಡಿದ್ದಂದ್ರೆ ಮಣಾರ್ ಐತ್ರಿ ಸರ್. ಮತ್ತೆ ಈ ಕಡೆ ಇವ್ರು ಯಾರೀ ಇವ್ರು ಶಂಕರಪ್ಪಣ್ಣಾರ ಅದಾರ ನೋಡ್ರಿ, ಅವ್ರದ್ದು 10 ಎಕರೆ ತೋಟ ಮಾಡ್ಕೊಂಡೇವ್ರಿ. ಆಮೇಲೆ ಈ ಕಡೆ ಅವರು ಚೆನ್ನಪ್ಪಣ್ಣಾರ ಅದಾರ ನೋಡ್ರಿ, ಅವ್ರದ್ದೊಂದು 20 ಎಕರೆ ಹೊಲ ಮಾಡ್ಕೊಂಡೇವ್ರಿ. ಮ್ಯಾಗಿನ ಮನೆಗೆ ಗಂಗವ್ವ ಅದಾಳಲ್ರಿ, ವಯಸ್ಸಾಗ್ಯದವ ನೀವ ನೋಡ್ಕೊರೋಣ ಆಕಿನ ಒಂದು 5 ಎಕರೆ ಹೊಲ ಮಾಡ್ಕೊಂಡೇವ್ರಿ. ಮಂದಿದು ಮಾಡ್ಕೊಂಡಿದ್ದೈತ್ರಿ ಸರ್. ನಮ್ದು ಅಂತಿರೋದು ಬರೀ 2 ಎಕರೆ ಐತ್ರಿ. ಹೌದೇನ್ರಿ ಅಕ್ಕಾರ, ಚಲೋ ಬಿಡ್ರಿ. ಇಟ್ಟೆಲ್ಲ ಹೊಲ ನೀವು ಅಟ್ಟೆ ನೋಡ್ಕೊಂಡು ಹೋಗ್ತೀರೇನು? ಮತ್ತೆ ಹೆಂಗ್ರಿ ಅಕ್ಕಾರ ಮನಗಂಡಿ ಹೊಲ ಮಾಡಿರಿ ಬಿಡ್ರಿ ನೀವು? ಅಯ್ಯೇ ಸರ್ ಅದೇ ಹೇಳಕತ್ತೀನಲ್ರಿ, ಮಗ ಸಸಿ ನಾನು ಮೊಮ್ಮಕ್ಕಳದು ಸಾಲ ಸುಟ್ಟಿಂದ್ರೆ ಅವಿಟ್ ಬರ್ತಾವು, ಊಟನ ಮಾಡ್ಕೊಂಡು ಹೋಗ್ತೀವ್ರಿ. ಮತ್ತೆ ಈ ವರ್ಷದ ಇದೇನಿದು ಮಳಿ ಗಿಳಿ ಹಾಕಿಸಂದ್ರೆ ಮನಗಂಡ ಬರೇ ಕಸ ತೆಗ್ಸೋದೇ ಆಗೈತ್ರಿ ಸರ್, ಕಂಡಪಟ್ಟಿ ಕಸ ರೀ. ದರ ವರ್ಷ 1-2 ಸತ ತೆಗ್ಸಲಿ, ಸತ 4 ಸತಿ ಅದು ತೆಗಿಸ್ದಂಗೆ ಆಗೈತ್ರಿ. ಎಲ್ಲಿರಿ ಸರ್, ಎಲ್ಲಿದ್ರೊಳಗೆ ಲಾಭ ಇಲ್ಲ ಪಾಬಿಲ್ಲ, ಏನೋ ನೋಡ್ಬೇಕ್ರಿ ಸರ್. ಹತ್ತಿ ಹಾಕಿದ್ದೇವ್ರಿ, ಅವು ಎಲ್ಲ ಸುಟ್ಟಂಗಾಗಿ ಬಿಟ್ಟವ್ರಿ. ತೊಗರಿ ಅಂತ ಇದನ್ನ ಆಗ್ಯಾವ, ಒಂದು 7-8 ಎಕರೆ ಉಳ್ಳಾಗಡ್ಡಿ ಹಾಕಿದ್ದೇವ್ರಿ, ಅವರ ನೆಲ ಸಮನೆ ಆಗಿ ಹೋಗ್ಯಾವ್ರಿ ಸರ್. ಏನು ಮಾಡೋದು ನೋಡ್ರಿ, ಹಿಂಗಾದ್ರೆ ರೈತರ ಜನ ಭಾಳ ಕಷ್ಟ ಐತ್ರಿ ಸರ್, ಭಾಳ ಕಷ್ಟ ಐತ್ರಿ. ನೋಡ್ರಿ ಸರ್ ನೋಡ್ರಿ, ಇದೇನೋ ಬರ್ಕೊಳಕತ್ತಿರಲ್ಲ, ಒಂದಿಟ್ಟು ಏನಾರ ಹೆಲ್ಪ್ ಆತಿತ್ತಂದ್ರೆ ಹೆಲ್ಪ್ ಮಾಡ್ರಿ ಸರ್. ಹಾಂ ರೀ ಅಕ್ಕಾರ, ಎಲ್ಲಾರ್ದು ಹಂಗಾರಿ ಅಕ್ಕಾರ, ಒಂದಿಲ್ದ ಒಂದು ಏನಾರ ಇರ್ತಾವ್ರಿ. ನಾವು ಇದೆಲ್ಲ ಬರ್ಕೊಳತ್ತೇವಲ್ರಿ, ನಾವೇನು ಮಾಡೋದಿಲ್ರಿ ಅಕ್ಕಾರ, ಇದು ಜನಗಣತಿ ಸಂಬಂಧ ಬರ್ಕೊಳತ್ತೇವ್ರಿ ಅಷ್ಟೇ ರೀ ಅಕ್ಕಾರ. ಹೌದೇನ್ರಿ? ಅಂದ್ರೆ ನೀವೇನೇನ ಗೌರ್ಮೆಂಟ್ ಮನಿ ಆ ಮನಿ ಈ ಮನಿ ಅವೇನೇನ ಬರ್ತಾವ ನೋಡ್ರಿ ಸರ್, ಅಂಥವೇನಾರ ಬಂದು ಅಂದ್ರೆ 1-2 ಮನಿಯಾರ ಹಾಕಿಸ್ ಕೊಡ್ರಿ ನಮಗೆ. ಅವೆಲ್ಲ ನಾವು ಮಾಡೋದಿಲ್ರಿ ಅಕ್ಕಾರ. ಅವು ಯಾರ್ರಿ ಅವ್ರ ಮೇಲೆ ನನಗೂ ಅಷ್ಟು ಗೊತ್ತಿಲ್ರಿ. ಇವ್ರು ಯಾರಿಗೆ ಕೇಳ್ಕೋರಿ ಸರ್ ನೀವು, ನಮಗೆ ಅಷ್ಟು ಗೊತ್ತಿಲ್ರಿ ಅಕ್ಕಾರ ಅದ್ರ ಬಗ್ಗೆ. ನಮಗಿದು ಜನಗಂತಿ ಮಾಡೋದು ಕೊಟ್ಟಿದ್ದೀರಿ, ಅದಕ್ಕೆ ಬಂದಿದ್ದೇವ್ರಿ ಅಕ್ಕಾರ. ಆಯ್ತು ತಗೋರಿ. ರೀ ಸರ್ ಆಯ್ತು ತಗೋರಿ, ಬರ್ರಿ ಸರ್ ಬರ್ರಿ, ಒಂದಿಷ್ಟು ಚಾ ನಾಷ್ಟ ಮಾಡಿ ಹೋಗಕತ್ರಿ ಬರ್ರಿ ಮನೆಗೆ. ಬ್ಯಾಡ್ರಿ ಅಕ್ಕಾರ ಬ್ಯಾಡ್ರಿ, ನಮ್ಮ ಮನೆಗಳು ಕಂಡಪಟ್ಟಿ ಅದಾವ್ರಿ, ಈಗರ ನಾಷ್ಟ ಚಾ ಎಲ್ಲ ಆಗೈತ್ರಿ. ಹಂಗೇನೇನಿಲ್ರಿ, ಮತ್ತೆ ಬರೋ ಮುಂತೆ ತಗೋರಿ. ಅಂದಂಗೆ ಹುಡುಗರು ಮನ್ಯಾಗ ಓದಾಕತ್ತಾವೇನಿಲ್ರಿ, ಸಾಲ ಸುಟ್ಟಿ ಕೊಟ್ಟಾಕತ್ತದ ತಿಳ್ಗೆಸಂದ್ರೆ ಏನು ಬರೀ ತಿರುಗುದು ಊರು ಅಡ್ಡಾಡೋದು ಮಾಡಾಕತ್ತಾವ್ರಿ. ಮತ್ತೆ ಅವೆಲ್ಲ ಓದ್ತಾವ್ರಿ ಸರ್, ಸಾಲಿ ಸುಟ್ಟಿ ಬಿಟ್ರೆ ಸಾಕ್ರಿ. ನಾ ತಿರುಗದಂಗೆ ತಿರುಗುದೇ ಆಟಕ್ಕೆ ಬಿದ್ದು ಅಂದ್ರೆ ಮುಗಿತ್ರಿ, ಊಟ ನೀರ ಏನು ಬ್ಯಾಡ್ ನೋಡ್ರಿ ಅವಕ್ಕೆ. ನಮಗಂತ್ರ ಸಾಲ ಯಾವಾಗ ಚಾಲು ಆಗ್ತದ ನಂಗೆ ಆಗಿ ಬಿಟ್ಟೈತ್ರಿ. ಏನು ಮಾಡೋದ್ರಿ ಸರ್, ಮನೆಗೆ ಎಷ್ಟು ಹೇಳಿದ್ರೆ ಏನು ಕೇಳೋದಿಲ್ಲ ಏನಿಲ್ಲ. ನಾವು ಹೊಲ ಕೆಲಸ ಅದು ಇದು ಅಂತ ಬಡ್ಕೊಂಡು ನಾವು ಆ ಕಡೆ ಹೋಗ್ತೀವಿ. ಏನಿಲ್ಲ ನೋಡ್ರಿ ಸರ್, ಒಂದು 10-12 ದಿನ ಊರಿಗೆ ಹೋಗ್ಯಾವ, ಇಲ್ಲಿ ಬಂದು ಇಲ್ಲೇ ಆಟಕ್ಕೆ ಬಿದ್ದಾವ್ರಿ ಸರ್. ಏನು ಓದೋದಿಲ್ರಿ ಪಾದೋದಿಲ್ರಿ, ಸಾಲ ಏನು ಚಲೋ ಕರಿ ಸರ್. 18ನೇ ತಾರೀಕಿಗೆ ಚಲೋ ಹಾಕವ್ರಿ ಅಕ್ಕಾರ. ರೀ ಸರ್ ಆಯ್ತು ತಗೋರಿ. ಏನ ಕವಿತಾ, ಎಲ್ಲ ಇದ್ರೂ ಏನು ಇಲ್ಲ ಅಂತ ಹೇಳಿ ಬರ್ಸಿದಲ್ಲ, ಹಿಂಗೆಂದ ನೀನು ಸರ್ ಮುಂದೆ ಏನಾರ ಅಂದೆ ಅಂದ್ರೆ ಮತ್ತೆ ಏನಾರ ತಿಳ್ಕೊತಾರ ಸುಮ್ ಬಾಯಾಗ ಹತ್ತಿ ಇಟ್ಕೊಂಡು ಇಲ್ಲ ಉಂಡಿ ಇಟ್ಕೊಂಡು ಕೂತೇವ್ ನಾವು. ನೀ ಏನು ಇದ್ದಿರ್ಲಾರ್ದಂಗೆ ಬರ್ಸಿದಲ್ಲ. ಅಯ್ಯೋ ಶಾರದಕ್ಕ, ನೀ ಏನು ಕೇಳ್ತಿ ಅದನ್ನ? ನಾ ಏನು ಯಾಕೆ ಬರ್ಸಲಕ್ಕ, ಏನು ಯಾಕೆ ಮಾಡೋಲಕ್ಕ? ಅಯ್ಯವ್ವ ಇದನ್ನೆಲ್ಲ ಬರ್ಕೊಂಡು ಹೋಗಿ ಏನೇನ ಬಂದ್ ಮಾಡಕತ್ತಾರತ್ತೆ, ಎಲ್ಲ ಬಂದ್ ಮಾಡ್ಕೋತ್ರೆ ಏನು ಮಾಡೋದೆ? ನಾವು ಇವೆಲ್ಲ ಏನು ದುಡಿಲಾರ್ದ ಬಂದಿರ್ತದ, ಕಷ್ಟಪಟ್ಟು ದುಡಿರ್ತೀವಿ ಬಂದಿರ್ತೈತಿ. ಇವ್ರು ಅದನ್ನೆಲ್ಲ ಬರ್ಕೊಂಡು ಹೋಗಿಸಂದ್ರೆ ಅದನ್ನ ಬಂದ್ ಮಾಡಿದೆ ಇದನ್ನ ಬಂದ್ ಮಾಡಿದೆ ಅಂದ್ರೆ ಮಾಡಿದ್ರೆ ಏನು ಮಾಡೋದು? ಅದಕ್ಕೆ ಯವ್ವ ಹಿಂಗೆ ಹೇಳಿದೆ ನಾನು. ಆಯ್ತು ಹೋಲ್ಬಿಡು. ನೀವೇನ ಎಲ್ಲ ಇದಕ್ಕಿದ್ದಂಗೆ ಬರ್ಸಿರೇನ? ಏನೇನು ಇದಕ್ಕಿದ್ದಂಗೆ ಹೇಳ್ಬೇಕು, ಇದಕ್ಕಿದ್ದಂಗೆ ಹೇಗೇವಿ ಉಳಿದಿದ್ದು ನಿನ್ನಂಗೆ ಅಲ್ಲೊಂದಿಲ್ಲಂದೆ ಏನೇನು ಸುಳ್ಳಪಳ್ಳ ಹೇಳಿ. ಆಯ್ತು ಬಿಡು. ನಾವ್ರೆ ಹಿಂಗೆ ಜನಗಂತಿ ಮಾಡೇವು ನೋಡ್ರಿ, ನೀವು ಹೆಂಗೆ ಜನಗಂತಿ ಮಾಡಿರಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ಇದು ಕೇವಲ ತಮಾಷೆಗಾಗಿ ಮಾತ್ರ. ಈ ವಿಡಿಯೋ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ. ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಿಮಗೆ ನಗಿಸುವಂಥ ವಿಡಿಯೋನ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ.